ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣ ಇವರು ನಾಡಿನ ಹಿರಿಯ ಜಾನಪದ ವಿದ್ವಾಂಸರು. ಇವರು ಜಾನಪದ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಅದ್ವಿತೀಯವಾದುದು. ಇವರು ರಚನೆ ಮಾಡಿರುವಂತಹ ಅನೇಕ ಕೃತಿಗಳು ಇಂದಿಗೂ ಕೂಡ ನಾಡಿನ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಪುಸ್ತಕಗಳಾಗಿವೆ. ಜಾನಪದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಾರ್ಗದರ್ಶಿಯಾಗಿವೆ. ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣ ಅವರ ಜೊತೆ ನಡೆಸಿರುವ ಸಂದರ್ಶನವನ್ನು 2 ಭಾಗದಲ್ಲಿ ಪ್ರಸಾರ ಮಾಡ್ತೇವೆ. ಬನ್ನಿ, ರಾಮಣ್ಣ ಅವರ ನಿಲುವುಗಳನ್ನು ನೀವು ಕೂಡ ಅರಿಯಿರಿ. IT ಆಗಲಿ ಇನ್ಯಾವುದೇ ಅತ್ಯಾಧುನಿಕವಾದ ಏನೇ ಬಂದರೂ ಜಾನಪದ ಅನ್ನೋದು ಇದ್ದೇ ಇರ್ತದೆ. ನಮಗೆ ಬೇಕೋ ಬೇಡವೋ ಅದು ಬೇರೆ ವಿಷಯ. ಜಾನಪದಕ್ಕೆ ಸಾವಿಲ್ಲ ಅಂತ ಒಂದು ಮಾತಿದೆ. ಯಾವ್ಯಾವುದೋ ರೂಪದಲ್ಲಿ ಉಳ್ಕೊಂಡಿರ್ತದೆ. ಈಗ ಉದಾಹರಣೆಗೆ ನಂಬಿಕೆ. ಇವತ್ತು ನಮ್ಮ ಬದುಕೆಲ್ಲ ನಿಂತಿರೋದು ನಂಬಿಕೆಯ ಮೇಲೆ. ಆದ್ದರಿಂದ ನಂಬಿಕೆನೂ ಜಾನಪದದ ಒಂದು ಅಂಶ. ಅದರಿಂದ ಜಾನಪದ ಯಾವುದೋ ರೂಪದಲ್ಲಿ ಉಳಿದಿರ್ತದೆ ಹೊರತು IT ಬಂತು ಇನ್ನೇನೋ ಬಂತು ಅಂತ ಅದು ಮರೆಯಾಗೋದಿಲ್ಲ. ಅದಕ್ಕೆ ಸಾವಿಲ್ಲ. ಇದರ ಪ್ರಾಮುಖ್ಯತೆ ಎಷ್ಟಿದೆ? ಪ್ರಾಮುಖ್ಯತೆ ನಾವು ಬಳಸ್ಕೊಂಡಂಗೆ ಅದು. ಇಷ್ಟು ವರ್ಷದ ಸಂಶೋಧನೆಯಲ್ಲಿ ನಿಮಗೆ ಖುಷಿ ಕೊಟ್ಟಿರುವಂಥದ್ದು ಕ್ಷೇತ್ರ ಯಾವುದು ಜಾನಪದದಲ್ಲಿ? ಕ್ಷೇತ್ರ ಕಾರ್ಯ ಬಹಳ ಮುಖ್ಯ. ನಾವು ಕ್ಷೇತ್ರ ಕಾರ್ಯ ಮಾಡಿ ಜನಪದ ಸಾಹಿತ್ಯವನ್ನಾಗಲಿ ಸಂಸ್ಕೃತಿಯ ಯಾವುದೇ ಅಂಗವನ್ನಾಗಲಿ ನಾವು ಸಂಗ್ರಹ ಮಾಡಿ ಇಡದೇ ಇದ್ದರೆ ಮುಂದಿನ ಸಂಶೋಧಕರಿಗೆ ಏನೂ ಕೆಲಸ ಇರೋದಿಲ್ಲ. ಸಂಶೋಧನೆಗೆ ಮೂಲ ವಸ್ತುವೇ ಸಂಗ್ರಹ, ಮಾಹಿತಿ ಸಂಗ್ರಹ. ಆ ಮಾಹಿತಿ ಸಂಗ್ರಹ ಅದು ಸಾಹಿತ್ಯದ ರೂಪದಲ್ಲಿರ್ಬೋದು ಅಥವಾ ಯಾವುದೇ ಸಂಸ್ಕೃತಿಯ ಯಾವುದೇ ರೂಪದಲ್ಲಿರ್ಬೋದು, ಆಚರಣೆ ಆಗಲಿ ಇತ್ಯಾದಿ ಆಗಲಿ. ಕ್ಷೇತ್ರ ಕಾರ್ಯದಿಂದಲೇ ಎಲ್ಲವೂ ಪ್ರಾರಂಭ ಆಗಬೇಕು. ಮೂಲ ವಸ್ತುವೇ ಇಲ್ಲದಿದ್ದರೆ ಸಂಶೋಧನೆ ಮಾಡೋದು ಹೆಂಗೆ? ಸಂಶೋಧಕರು ಸಂಗ್ರಹಕಾರರನ್ನ ಬಹಳ ಅಸಡ್ಡೆಯಿಂದ ನೋಡ್ತಿದ್ದಂಥ ಕಾಲ ಒಂದಿತ್ತು. ಅದು ಯಾವಾಗ ಅವ್ರಿಗೆ ಅರ್ಥ ಆಯಿತೋ, ಯಾಕೆಂದರೆ ಸಾಹಿತ್ಯ ಸಂಗ್ರಹ ಅಥವಾ ಮಾಹಿತಿ ಸಂಗ್ರಹ ಇಲ್ಲದೆ ಸಂಶೋಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಅರ್ಥ ಆದಾಗ ಅವರ ಅಸಡ್ಡೆಯ ಮಾತುಗಳು ನಿಂತೋದು. ಸರ್, ನಿಮ್ಮ ಹಳ್ಳಿ ಮತ್ತು ಬಾಲ್ಯ ಜಾನಪದಕ್ಕೆ ಯಾವ ರೀತಿಯ ಹಿನ್ನೆಲೆಯನ್ನು ಒದಗಿಸ್ಕೊಡ್ತು? ನನಗೆ ಈಗ 80 ವರ್ಷ ವಯಸ್ಸಾಯಿತು. 80 ವರ್ಷದ ಹಿಂದೆ ಇದ್ದಂಥ ವಾತಾವರಣ ಯಾವ ಹಳ್ಳಿಯಲ್ಲೂ ಇವತ್ತು ಉಳಿದಿಲ್ಲ. ಆಧುನಿಕತೆಯ ಪ್ರಭಾವಕ್ಕೆ ಸಿಕ್ಕಿ ವಾತಾವರಣ ಎಲ್ಲ ಕಲುಷಿತಗೊಂಡಿದೆ. ನಾನು ಬಾಲ್ಯದಲ್ಲಿದ್ದಾಗ ನನ್ನ ಸೋದರತೆ ಹಾಡ್ತಾಯಿದ್ರು. ನಮ್ಮ ಬೀದಿಯಲ್ಲೇ 3 ಜನ ಹಾಡುಗಾರ್ತಿಯರಿದ್ದರು. ಅದರಲ್ಲಿ ಬಹಳ ಮುಖ್ಯವಾದವರು ಸುಬ್ಬಕ್ಕ ಅನ್ನುವ ಹಾಡುಗಾರ್ತಿ. ಅವರು ಯಾರದೇ ಮನೇಲಾಗಲಿ ಒಂದು ಶುಭ ಕಾರ್ಯ ನಡೆದ್ರೆ ಅಲ್ಲಿ ಹೋಗಿ ಇಡೀ ರಾತ್ರಿ ಹಾಡ್ತಾ ಕೂತ್ಕೊಳ್ಳೋರು ಜನಪದ ಗೀತೆಗಳನ್ನ. ಅದು ಶೋಭನೆ ಪದ ಅಂತಂದರೆ ಶೋಭನೆ ಪದ ಅದು ಮದುವೆಯ ಸಂದರ್ಭದಲ್ಲಿ ಹಾಡೋವಂಥ ಹಾಡುಗಳು ಮಾತ್ರ. ಅದು ಇಡೀ ರಾತ್ರಿ ಕೂತು ಹಾಡ್ತಿದ್ರು. ಅಂಥ ಹಾಡುಗಾರ್ತಿಯರು ನಮ್ಮ ಮನೆಯ ಬೀದಿಯಲ್ಲೇ 3 ಜನ ಇದ್ದರು. ಸುಬ್ಬಕ್ಕ ಅವ್ರಿಗೆಲ್ಲ ಲೀಡರು. ಸುಬ್ಬಕ್ಕನ ಜೊತೆ ಎಲ್ಲ ಬರೋರು, ಹಿಮ್ಮೇಳಕ್ಕೆ ಬರೋರು ಅವರಲ್ಲವ. ಸುಬ್ಬಕ್ಕ ಹಾಡಿದ ನಂಜುಂಡೇಶ್ವರ ಕಾವ್ಯ ಅಂತ ನಾನೇ ಸಂಗ್ರಹ ಮಾಡಿದ್ದೀನಿ. ನಂಜುಂಡೇಶ್ವರ ಕಾವ್ಯ ಒಂದೇ ಅಲ್ಲ, 5 ಜನಪದ ಕಥನ ಗೀತೆಗಳು ಅಂತೇಳಿ ಒಂದು ಸಂಕಲನ ಬಂತು. 5 ಸುಬ್ಬಕ್ಕ ಹಾಡಿರೋವೆ. ಸುಬ್ಬಕ್ಕನ ಕಥೆ ಆಗಲಿ, ಗಾದೆ ಆಗಲಿ, ಒಗಟಾಗಲಿ, ಮತ್ತೊಂದಾಗಲಿ ಎಲ್ಲವನ್ನೂ ನಾನು ಸಂಗ್ರಹ ಮಾಡಿ ಪಾಲು ಎಲ್ಲ ಪ್ರಕಟ ಆಗಿವೆ. ಹಿಂದೆ ಈ ಅಕ್ಕಿ ಗಿರಣಿಗಳಿರಲಿಲ್ಲ. ನಾವು ರಾಗಿನಾಗಲಿ ಅಕ್ಕಿನಾಗಲಿ ಹಸಿಟ್ಟು ಮಾಡಬೇಕು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬೀಸೋ ಕಲ್ಲಲ್ಲಿ ಹಾಕಿ ಬೀಸ್ತಾ ಶುರು ಮಾಡೋರು. ಅವತ್ತಿನ ಹಿಟ್ಟನ್ನು ಅವತ್ತೇ ತಯಾರು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು ಆಗ ಬೀಸುವಾಗ ಅವರು ಸುಮ್ಮನೆ ಬೀಸ್ತಿರಲಿಲ್ಲ, ಹಾಡ್ಕೊಂಡು ಬೀಸೋರು. ಅವೆಲ್ಲ ನಮ್ಮ ಕಿವಿಗೆ ಬೀಳ್ತಿತ್ತು. ಆಮೇಲೆ ನಾವು ಗದ್ದೆಗೂ ಹೊಲಕ್ಕೂ ಹೋದರೆ ಅಲ್ಲಿ ಒಕ್ಕಣೆ ಸಂದರ್ಭದಲ್ಲಿ ಭತ್ತ ಬಡಿಯುವಾಗಲೂ ಇನ್ನೋವಾಗಲೂ ಅಲ್ಲಿ ಹಾಡೋರು, ಗಂಡಸರು ಹಾಡೋರು. ಪ್ರತಿ ವರ್ಷ ಮಾರಮ್ಮನ ಹಬ್ಬದಲ್ಲಿ ಮಾರಿಗುಡಿ ಮುಂದೆ ಇಡೀ ರಾತ್ರಿ ಹಾಡು ಕುಣಿತಗಳು ಇರ್ತಿದ್ದವು. ಇವೆಲ್ಲ ಪ್ರಭಾವ ಬೀರಿ ನನ್ನ ಮೇಲೆ ಈ ಜಾನಪದದ ಕಡೆ ಒಲವು ಬರೋ ಥರ ಆಯಿತು. ಅಂದರೆ ಈ ಒಲವು ನಿಮಗೆ ಯಾವಾಗ ಬಂತು? ಯಾಕೆಂದರೆ ನೀವು PUC ಸೈನ್ಸಲ್ಲಿ ಮಾಡ್ತೀರಿ, ಆಮೇಲೆ BA ಸೇರ್ತೀರಿ. ಸೈನ್ಸ್ಗೂ ಜಾನಪದಕ್ಕೂ ಯಾವ ರೀತಿ ರೂಪಾಂತರಗೊಂಡ್ರಿ? ಅದು ನಾನು ಹೈಸ್ಕೂಲ್ ಓದಿದ್ದು ಪಾಂಡವಪುರದಲ್ಲಿ. ಆಗ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಇಡೀ ತಾಲೂಕಿಗೆ ಒಂದೇ ಒಂದು ಹೈಸ್ಕೂಲ್ ಇದ್ದಿದ್ದು ಪಾಂಡವಪುರದಲ್ಲಿ.
ಹೈಸ್ಕೂಲು SSLC ಮುಗಿದ ಮೇಲೆ PUCಗೆ ಮೈಸೂರಿಗೂ ಮಂಡ್ಯಕ್ಕೂ ಹೋಗಬೇಕಿತ್ತು. ಹಾಗೆ ಮೈಸೂರಿಗೆ ಕೆಲವರು ಬಂದರು PUCಗೆ ಅರ್ಜಿ ಹಾಕೋಕ್ಕೆ ಅಂತ. ಆ ಗುಂಪಲ್ಲಿ ನಾನು ಬಂದೆ. ನನಗೆ ಅಪ್ಲಿಕೇಶನ್ ಫಾರ್ಮ್ನ ಭರ್ತಿ ಮಾಡೋದು ಗೊತ್ತಿರಲಿಲ್ಲ ಆಗ. ಎಲ್ಲರೂ ಏನೇನು ಭರ್ತಿ ಮಾಡ್ತಿದ್ರು ಅದನ್ನೇ ಭರ್ತಿ ಮಾಡಿದೆ. ನನ್ನ ಹೆಸರು, ನಮ್ಮ ತಂದೆ ಹೆಸರು, ಅಡ್ರೆಸ್ಸು ಬಿಟ್ಟರೆ ಉಳಿದದ್ದೆಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅದನ್ನ ಕಾಪಿ ಮಾಡ್ತಾ ಹೋದೆ. ಎಲ್ಲ ಭಾಳ ಜನ PCM ಅಂತ ಭರ್ತಿ ಮಾಡಿದ್ರು. ನಾನು PCM ಅಂತ ಬರೆದೆ. ನನಗೆ PCMನೇ ಓದಬೇಕು, ಅದನ್ನೇ ಓದಬೇಕು, ಇದನ್ನೇ ಓದಬೇಕು ಅನ್ನೋ ತಿಳುವಳಿಕೆ ಆಗ ಇರಲಿಲ್ಲ ನನಗೆ. PCM ತಗೊಂಡದ್ದು ಹಾಗೆ. PCM ತಗೊಂಡದ್ರಿಂದ ಏನಾಯಿತು ಅಂತಂದರೆ, ನಾನು SSLC ಓದೋವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದ್ದವನು. PUCಗೆ ಬಂದಾಗ ಎಲ್ಲ ಇಂಗ್ಲೀಷು, ಇಲ್ಲಿ ಇಂಗ್ಲೀಷ್ ಮಯ. ಅಲ್ಲಿ ಏನು PUCಲಿ ನಾವು ಮೊದಲನೇ ಸಲ ಪರೀಕ್ಷೆಯಲ್ಲಿ ಒಂದೂ ಪಾಸ್ ಆಗಲಿಲ್ಲ. ಒಂದು ವಿಷಯ ಕನ್ನಡನೂ ಪಾಸ್ ಆಗಲಿಲ್ಲ. ಕನ್ನಡದಲ್ಲೂ ಫೇಲ್ ಆಗಿದ್ದೆ ನಾನು PUCಲಿ. ಆಮೇಲೆ ಒಂದೊಂದಾಗಿ ಪಾಸ್ ಮಾಡ್ಕೊಂಡು ಬಂದೆ. ಆಗ ನನಗೆ ಹೊಳಿತು, ನನಗೆ ಈ PCM ಆಗಲಿ ಈ ಸೈನ್ಸ್ ಸಬ್ಜೆಕ್ಟ್ಸ್ ಏನಿವೆ ಅದು ನನಗೆ ಒಗ್ಗೋದಿಲ್ಲ ಅಂಥೇಳಿ ಆ ಫೇಲಾದ ದಿನಗಳನ್ನ ನಾನು ದಂಡಯಾತ್ರೆಯ ದಿನಗಳು ಅಂತ ಹೇಳ್ತೀನಿ ತಮಾಷೆಯಾಗಿ. ಆ ದಿನಗಳಲ್ಲೇ ನನಗೆ ಒಂದಿಷ್ಟು ತಿಳುವಳಿಕೆ ಬಂದದ್ದು. ಫೇಲ್ ಆದೆ ಅಂತ ನನಗೇನೂ ನಷ್ಟ ಆಗಲಿಲ್ಲ. ಫೇಲ್ ಆದದ್ರಿಂದ ನನಗೆ ಲಾಭವೇ ಆಯಿತು. ಯಾಕೆಂದರೆ ನಾನು ಯಾವ ವಿಷಯ ಓದಬೇಕು, ಯಾವ ವಿಷಯದ ತಗೊಂಡ್ರೆ ನಾನು ಸುಲಭವಾಗಿ ಮುಂದಕ್ಕೆ ಹೋಗ್ಬೋದು ಅಂತ ಅನ್ನೋದು ನನಗೆ ಅರ್ಥ ಆಗಿತ್ತು. ಆದ್ದರಿಂದ ನಾನು PUC ಪಾಸ್ ಮಾಡೋಷ್ಟೊತ್ತಿಗೆ ನಾನು ಆರ್ಟ್ಸ್ ಸಬ್ಜೆಕ್ಟ್ನೇ ಓದಬೇಕು, ಕನ್ನಡ ಸಾಹಿತ್ಯ ಓದಬೇಕು, ಸೈಕಾಲಜಿ ಓದಬೇಕು ಮತ್ತು ಇಂಗ್ಲೀಷ್ ಸಾಹಿತ್ಯ ಓದಬೇಕು. ಇದೆಲ್ಲ ನನ್ನ ಮನಸ್ಸಿಗೆ ಬಂದ್ಬಿಟ್ಟಿದ್ದು ಅಷ್ಟೊತ್ತಿಗೆ. ನಾನು BA ತರಗತಿಗೆ ಸೇರಿದಾಗ ಮಹಾರಾಜ ಕಾಲೇಜಲ್ಲಿ ನನಗೆ ಕನ್ನಡ ಮತ್ತು ಮನೋವಿಜ್ಞಾನ ನನಗೆ ಓದಲೇಬೇಕು ಅಂತ ಅಷ್ಟೊತ್ತಿಗೆ ಅನಿಸಿತ್ತು. ಕನ್ನಡ ಮತ್ತು ಮನೋವಿಜ್ಞಾನ ಮೇಜರ್ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಇಂಗ್ಲೀಷ್ ಮೈನರ್ ಆಯಿತು. ಇಂಗ್ಲೀಷಲ್ಲಿ ನಾನು ಅಂಥ ಜ್ಞಾನ ಏನಿರಲಿಲ್ಲ. ಆದ್ದರಿಂದ ಇಂಗ್ಲೀಷ್ ಪೇಪರ್ನಲ್ಲಿ ನಾನು ಸಾಮಾನ್ಯವಾಗಿ ಊರು ಹೊಡೆದು ಅಂದರೆ ಕಂಠಪಾಠ ಮಾಡಿಯೇ ಪಾಸ್ ಮಾಡ್ತಾ ಇದ್ದಂಥ ಕಾಲ ಇತ್ತು. MA ಜಾನಪದದಲ್ಲೇ ಮಾಡೋದು ಏನಕ್ಕೆ ಸರ್? ಇಲ್ಲ MA ಜಾನಪದದಲ್ಲಿ ಮಾಡಲಿಲ್ಲ. ನಾನು MAಗೆ ಬರೋ ಅಷ್ಟೊತ್ತಿಗೆ ಏನಾಗಿತ್ತು ಅಂತಂದರೆ, ಪ್ರೊಫೆಸರ್ ದೇ ಜವರೇಗೌಡರು ಕನ್ನಡ MAನಲ್ಲಿ ಜಾನಪದವನ್ನು ಒಂದು ಪೇಪರಾಗಿ ಅಳವಡಿಸಿದರು. 100 ಅಂಕಗಳ ಒಂದು ಪೇಪರು ಕನ್ನಡ MAನಲ್ಲಿ. ಅದು ಅಲ್ಲಿಂದ ಜಾನಪದಕ್ಕೆ ಅದೇ ಮೊದಲು ಜಾನಪದ ವಿಶ್ವವಿದ್ಯಾಲಯದ ಹಂತಕ್ಕೆ ಬಂದದ್ದೇ ಆಗ 1966-67ನೇ ಇಸ್ವಿಲಿ. ನಾನು 69ರಲ್ಲಿ ನಾನು MAಗೆ ಸೇರಿದೆ. ಅಷ್ಟೊತ್ತಿಗಾಗಲೇ 2 ವರ್ಷ ಆಗಿತ್ತು ಅದು ಜಾನಪದ ಪೇಪರು ಪ್ರಾರಂಭ ಆಗಿ. ಆಮೇಲೆ ಡಿಪ್ಲೊಮಾ ಇನ್ ಫೋಕ್ಲೋರ್ ಅಂತ ಶುರುವಾಯಿತು. ಆಮೇಲೆ MA ಇನ್ ಫೋಕ್ಲೋರ್ ಅಂತ ಶುರುವಾಯಿತು. ನೋಡಿ, ಇದು ಹೆಂಗೆ ಅಂತ ಅಂದರೆ, ಜಾನಪದದಲ್ಲಿ MA ಕೋರ್ಸು ಪ್ರಾರಂಭ ಆದಾಗ ಪಾಠ ಮಾಡಿದವರೆಲ್ಲ ಕನ್ನಡ MA ಪದವೀಧರರು. ಡಾಕ್ಟರ್ G. ಶಂ ಪರಮಶಿವಯ್ಯ, ಸುಧಾಕರ, ರಾಘವ್ ಇವರೆಲ್ಲ ಕನ್ನಡ MA ಮಾಡಿದವರು. ಅವರು MA ಓದೋ ಕಾಲಕ್ಕೆ ಜಾನಪದ ಇರಲಿಲ್ಲ ಕನ್ನಡ MAನಲ್ಲಿ. ನಾನು ಓದೋ ಕಾಲಕ್ಕೆ ಬಂದಿತ್ತು ಅಷ್ಟೇ. ಅಂದರೆ ಕನ್ನಡ MA ಓದಿದ್ರು ಅವರು ಜಾನಪದವನ್ನು ಸ್ವಯಂ ಆಸಕ್ತಿಯಿಂದ ಅವರು ಅಧ್ಯಯನ ಮಾಡಿದ್ರಿಂದ ಜಾನಪದವನ್ನು ಪಾಠ ಮಾಡೋ ಅರ್ಹತೆ ಅವರಲ್ಲಿತ್ತು. ಆದ್ದರಿಂದ ಪಾಠ ಮಾಡಿದ್ರು. ಆಮೇಲೆ ಜಾನಪದ MA ಏನಾಯಿತು ಅಂದರೆ, ಜಾನಪದ MA ಮಾಡಿದವ್ರಿಗೆ ಉದ್ಯೋಗವೇ ಇಲ್ದಂಗೆ ಆಯಿತು. ಉದ್ಯೋಗ ತಗೋಬೇಕು ಅಂದರೆ ಲೆಕ್ಚರರ್ ಆಗಿ ಅಥವಾ ಇನ್ನೇನೋ ಆಗಿ ಜಾನಪದ MA ಕೆಲಸಕ್ಕೆ ಬರ್ತಿರಲಿಲ್ಲ. ಅದು ಅವರು BA ಪದವಿ ಇತ್ತಲ್ಲ, ಆ ಪದವಿ ಆಧಾರದ ಮೇಲೆ ಅವ್ರಿಗೆ ಒಂದು ಗುಮಾಸ್ತನ ಕೆಲಸವೋ ಇನ್ನೇನೋ ಒಂದು ಕೆಲಸ ಸಿಕ್ತಿತ್ತೆ ಹೊರತು ಜಾನಪದ MA ಯಾವುದಕ್ಕೂ ಉಪಯೋಗಕ್ಕೆ ಬರ್ತಿರಲಿಲ್ಲ. ಹಿಂಗಾಗಿ ಇದು ಗೊತ್ತಾದ ಮೇಲೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಒಂದು ವರ್ಷ ಒಬ್ಬ ವಿದ್ಯಾರ್ಥಿಯೂ ಇರಲಿಲ್ಲ ಜಾನಪದ MAಗೆ. 67ರಲ್ಲಿ ಅದು ಜಾನಪದ ಇಂಟ್ರೊಡ್ಯೂಸ್ ಆಯಿತು ಕನ್ನಡ MAನಲ್ಲಿ. ಆಮೇಲೆ 71-72 ಜಾನಪದ MA ಪ್ರಾರಂಭ ಆಗಿತ್ತು. ಸುಮಾರು 50 ವರ್ಷದ ಹಿಂದೆಯಿಂದ ಪ್ರತಿ ವರ್ಷ ಒಂದು 16 ಜನವೋ 20 ಜನವೋ ಜಾನಪದ MA ಮಾಡಿರೋಂಥ ಪದವೀಧರರು ಹೊರಗೆ ಬರ್ತಾಯಿದ್ದಾರೆ.
ಈ ಮೈಸೂರು ಯೂನಿವರ್ಸಿಟಿ ನೋಡಿಬಿಟ್ಟು ಕರ್ನಾಟಕ ಯೂನಿವರ್ಸಿಟಿ ಇಲ್ವ ಧಾರವಾಡದಲ್ಲಿ ಅಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ರು. ಹೀಗೆ ಎಲ್ಲ ಕಡೆಯಿಂದನೂ ಇದುವರೆಗೆ ಅಂದಾಜು ಸುಮಾರು ಸಾವಿರಾರು ಜನ ಜಾನಪದ MA ಪದವಿ ಪಡೆದಿರೋ ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಇದುವರೆಗೆ ಉದ್ಯೋಗ ಸಿಕ್ಕಿಲ್ಲ. ಅದರಿಂದ ಇತ್ತೀಚೆಗೆ ನನ್ನ ಮನಸ್ಸಿಗೆ ಬಂದಿರೋದೇನು ಅಂದರೆ, ಪ್ರತಿಯೊಂದು ಪದವಿ ತರಗತಿಯಲ್ಲಿ ಜಾನಪದವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಳವಡಿಸಿದ್ರೆ ಒಂದು ಕಾಲೇಜಿನಲ್ಲಿ ಒಬ್ಬನಿಗಾದರೂ ಕೆಲಸ ಸಿಗ್ತದೆ. ಉದ್ಯೋಗನೇ ಸಿಗದೇ ಇರುವಾಗ ಜಾನಪದ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಯಿತು. ಆ ವಿ ನಿಮಗೆ ಗೌರವ ಡಾಕ್ಟ್ರೇಟು ಕೊಡ್ತು. ಮತ್ತು ಮಂಡ್ಯದ ಪ್ರಾದೇಶಿಕ ಕೇಂದ್ರಕ್ಕೆ ನೀವೇ ನಿರ್ದೇಶಕರು ಕೂಡ ಆದ್ರಿ. ಇದರ ಔಚಿತ್ಯತೆ ಏನು, ಇದ್ರ ಬಗ್ಗೆ ತದ್ವಿರೋಧತೆ ಏನು? ಇಲ್ಲ, ಅದು ಬಹಳ ಹಿಂದಿನಿಂದಲೂ ಅಂದರೆ ಯಾವಾಗ ಜಾನಪದವನ್ನು ಕನ್ನಡ MAನಲ್ಲಿ ಅಳವಡಿಸಿದ್ರು ಆ ಕಾಲದಿಂದಲೂ ಜಾನಪದ ವಿಶ್ವವಿದ್ಯಾಲಯದ ಕಲ್ಪನೆ ಇದ್ದೇ ಇತ್ತು. ಪ್ರೊಫೆಸರ್ ಜವರೇಗೌಡರಾಗಲಿ, ಡಾಕ್ಟರ್ ಹಾಮನಾಯಕರಾಗಲಿ, ಡಾಕ್ಟರ್ ಜಿ ಶ್ಯಾಮ್ ಪರಮಶಿವಯ್ಯ ಆಗಲಿ, ಅವರೆಲ್ಲ ಜಾನಪದಕ್ಕೆ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಅಷ್ಟು ಸಮೃದ್ಧವಾದ ಸಾಹಿತ್ಯ ಜಾನಪದದಲ್ಲಿದೆ, ಅದಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ ಆಗಲೇ ಕಲ್ಪನೆ ಇತ್ತು. ಅದು ಜಾನಪದ ಯೂನಿವರ್ಸಿಟಿ ಮಾಡೋ ಯೋಚನೆ ಇದ್ದಾಗ ನಿರುದ್ಯೋಗ ಸಮಸ್ಯೆ ಬಗ್ಗೆ ಯಾರೂ ಆಗ ಯೋಚನೆ ಮಾಡಲಿಲ್ಲ. ಜಾನಪದಕ್ಕೆ ಒಂದು ಯೂನಿವರ್ಸಿಟಿ ಆಗಬೇಕು ಅಷ್ಟೇ, ಅದೊಂದೇ ಇದ್ದದ್ದು ಮನಸ್ಸಲ್ಲಿ. ಆಗ 2011ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದು ಅಸ್ತಿತ್ವಕ್ಕೆ ಬಂತು. ಆಗ ಹೆಂಗೆ ಬಂತು ಅಂತ ಅಂದರೆ, ಗುರು ಚನ್ನಬಸಪ್ಪ ಅಂತ ಒಬ್ಬರು ಜಾನಪದ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದ ಹೆಸರು. ತರೀಕೆರೆಯಲ್ಲಿ ಅಖಿಲ ಭಾರತ ಜಾನಪದ ಸಮ್ಮೇಳನ ಒಂದು ನಡೀತು. ಆಗ ಈ ಗೋರು ಚನ್ನಬಸಪ್ಪನವರು ಅಲ್ಲಿ ಕೆಲಸ ಮಾಡಿದರು. ಹೊನ್ನ ಬಿತ್ತೆವು ಹೊಲಕ್ಕೆಲ್ಲ ಅಂತ ಅದರ ಸ್ಮರಣ ಸಂಪುಟದಲ್ಲೂ ಕೆಲಸ ಮಾಡಿದರು ಗೋರು ಚನ್ನಬಸಪ್ಪನವರು. ಜಾನಪದದಲ್ಲಿ ತುಂಬ ಆಸಕ್ತಿ ಇದ್ದಂಥವ್ರು. ಆದರೆ ಅವರು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಲ್ಲ, ಅವರು ಸರ್ಕಾರಿ ಹುದ್ದೆಯಲ್ಲಿದ್ದರೂ H.L. ನಾಗೇಗೌಡರ ಒಡನಾಟದಲ್ಲಿ, G. ನಾರಾಯಣ ಅವರ ಒಡನಾಟದಲ್ಲಿ ಇದ್ದದ್ರಿಂದ ಅವರ ಮೊದಲಿಂದ ಜಾನಪದದ ಬಗ್ಗೆನೇ ಅವರ ಆಲೋಚನೆಗಳೆಲ್ಲ ಇದ್ದದ್ದು. ಅವರು ಸರ್ಕಾರಕ್ಕೆ ಅಧಿಕೃತವಾಗಿ ಪತ್ರಗಳನ್ನು ಬರೆದದ್ದಲ್ದೇ ಯಡಿಯೂರಪ್ಪನವ್ರಿಗೆ ಪರ್ಸನಲ್ ಆಗಿ ಜಾನಪದ ವಿಶ್ವವಿದ್ಯಾಲಯದ ಮಹತ್ವ ಏನು ಅಂತ ಅನ್ನೋದನ್ನು ಅವರ ಮನಸ್ಸಿಗೆ ತುಂಬಿ ಅದು ಆಗೋ ಹಂಗೆ ಮಾಡಿದ್ರು. ಜಾನಪದ ಇನ್ನೂ ಉಳಿಬೇಕು ಅಂತಂದರೆ ಈಗಾಗಲೇ ಎಲ್ಲ ಹಳ್ಳಿಗಳಲ್ಲೂ ನಮಗೆ ಅಚ್ಚುಕಟ್ಟಾದ ಅಥವಾ ಶುದ್ಧವಾದ ಜಾನಪದ ಏನೂ ಸಿಕ್ಕೋದಿಲ್ಲ. ಆ ಥರದ ವಾತಾವರಣ ಇದೆ ಹಳ್ಳಿಗಳಲ್ಲೂ. ಇಂಥ ವಾತಾವರಣದಲ್ಲಿ ಜಾನಪದವನ್ನು ಉಳಿಸಲೇಬೇಕು ಅಂತ ಅಂತಾರೆ. ಏಕೈಕ ಮಾರ್ಗ ಅದನ್ನು ಕಡ್ಡಾಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಪದವಿ ತರಗತಿಗಳಲ್ಲಿ ಐಚ್ಛಿಕ ವಿಷಯವನ್ನಾಗಿ ಅಳವಡಿಸಬೇಕು. ಆಗ ಒಂದಷ್ಟು ಉದ್ಯೋಗಗಳು ಸಿಗ್ತವೆ. ಸರ್, ನೀವು ಅತಿಯಾಗಿ ಕೆಲಸ ಮಾಡಿದ್ದು ಕ್ಷೇತ್ರ ಕಾರ್ಯದಲ್ಲಿ. ಆ ಕ್ಷೇತ್ರ ಕಾರ್ಯದಲ್ಲಿ ಮರೆಯಲಾಗದ ಘಟನೆ ಯಾವುದಾದ್ರು ಇದ್ರೆ ಹಂಚ್ಕೊಳ್ಳಿ. ಯಾವ ಘಟನೆಯೂ ಮರೆಯೋಕ್ಕಾಗದಂಥದ್ದು. ನಮ್ಮ ಸಂಸ್ಥೆಯ ನಿರ್ದೇಶಕರು ಒಂದು ಗುರುತಿನ ಪತ್ರ ಕೊಡೋರು ಹೊರಗಡೆ ಹೋಗುವಾಗ. ಆ ಥರ ಗುರುತಿನ ಪತ್ರ ನನ್ನ ಹತ್ರ ಯಾವಾಗಲೂ ಇರ್ತಿತ್ತು ಕ್ಷೇತ್ರ ಕಾರ್ಯಕ್ಕೆ ಹೋಗುವಾಗ. ಅದರಲ್ಲಿ ನನ್ನ ಹೆಸರು ಮುಂದೆ MA ಅಂತ ಹಾಕ್ತಿದ್ರು. ನಾನೇನು ಕೇಳಿ ಹಾಕಿಸ್ಕೋತಾ ಇರಲಿಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ಒಬ್ಬರು ಅದನ್ನು ನೋಡಿಬಿಟ್ಟು, ನೀವು MA ಓದಿದ್ದೀನಿ ಅಂತ ಇದೆ ಇದರೊಳಗೆ, MA ಓದಿರೋರು ಈ ಕೆಲಸ ಎಲ್ಲ ಯಾಕೆ ಮಾಡ್ತಾಯಿದ್ದೀರಿ? ಈ ಬಿಸಿಲಲ್ಲಿ ಈ ಕಾಡು ಮೇಡು ಅಲ್ಕೊಂಡು ನನ್ನ ನೋಡೋಕ್ಕೆ ಬಂದಿದ್ದೀರಲ್ಲ, ಯಾವುದಾದ್ರು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಆರಾಮಾಗಿರ್ಬೋದಲ್ಲ, ಈ ಕೆಲಸಕ್ಕೆ ಯಾಕೆ ಬಂದಿರಿ ಅಂತ ಕೇಳಿದ್ರು. ಈ ಕೆಲಸ ಮಾಡೋಕ್ಕೆ MA ಬೇಕಾ ಅಂತ ಮೊದಲನೇ ಪ್ರಶ್ನೆ ಅವ್ರದ್ದು. ಅವ್ರಿಗೆ ಹೇಳಿದೆ ನಾನು, ಹೌದು ನೀವು ಹೇಳ್ದಂಗೆ ನಾನು ಯಾವುದಾದ್ರು ಕಾಲೇಜಲ್ಲಿ ಆರಾಮಾಗಿರ್ಬೋದಿತ್ತು. ಅಲ್ಲಿ ನೋಡಿ ಯಾವುದಾದ್ರು ಕಾಲೇಜಲ್ಲಿ ಕೂತ್ರೆ ಯಾವುದೋ ಒಂದು ಕೋಣೆಯಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ವರ್ಷವೆಲ್ಲ ಅದೇ ಮುಖಗಳನ್ನ ನೋಡಿಕೊಂಡು ಪಾಠ ಮಾಡಬೇಕಿತ್ತು. ಹೇಳ್ದೆ ಹೇಳ್ಕೊಂಡು ಕೂತ್ಕೋಬೇಕಿತ್ತು. ಇಲ್ಲಿ ನೋಡಿ ಈ ಕೆಲಸದಲ್ಲಿ ದಿನ ಬೆಳಗಾದರೆ ಹೊಸ ಜಾಗ, ದಿನ ಬೆಳಗಾದರೆ ಹೊಸ ಜನಗಳು, ಇದೊಂಥರ ಒಳ್ಳೆಯ ಅನುಭವ ಕೊಡ್ತದೆ ನನಗೆ. ಆದ್ದರಿಂದ ನಾನು ಈ ಕೆಲಸ ಇಷ್ಟಪಟ್ಟೆ ಅಂತಂದೆ. ಬರೋಬ್ಬರಿ ಹೇಳಿದ್ರಿ ನೀವು ಅಂತೇಳಿ ಅವ್ರಿಗೂ ಖುಷಿ ಆಯಿತು. ಇನ್ನೊಂದು ಸಲ ಬಿಜಾಪುರ ಜಿಲ್ಲೆಯಲ್ಲಿ ಕ್ಷೇತ್ರ ಕಾರ್ಯ ಮಾಡುವಾಗ ಅಲ್ಲಿ ಕಲಾವಿದರನ್ನ ಹುಡುಕೊಂಡು ಒಂದು ಗೊಳಸಂಗಿ ಅಂತ ಒಂದು ಊರಿಗೆ ಹೋದೆ. ಅಲ್ಲಿ ಹಾಡೋರೆಲ್ಲ ಯಾರ್ದೋ ಹೊಲಕ್ಕೆ ಒಕ್ಕಣೆ ಕೆಲಸಕ್ಕೆ ಹೊರಟೋಗಿದ್ರು. ಒಕ್ಕಣೆ ಕೆಲಸ ಮುಗಿಯೋವರೆಗೂ ಅವರು ಊರ ಕಡೆ ಬರೋದಿಲ್ವಂತೆ. ಅವ್ರಿಗೆ
ಊಟ ಅವರ ಆಹಾರಗಳೆಲ್ಲ ಅಲ್ಲಿಗೆ ಅವರಿರೋ ಜಾಗಕ್ಕೆ ಹೋಗ್ತಿದ್ದರಿಂದ ಅವರು ಮತ್ತೆ ಊರಿಗೆ ಬರ್ತಿರಲಿಲ್ಲ, ಅವ್ರ ಕೆಲಸ ಮುಗಿಯೋವರೆಗೆ. ಆ ಥರ ಇದ್ದಾಗ ಅವರು ಹೊಲಕ್ಕೆ ಹುಡುಕಾಡ್ಕೊಂಡು ಹೊಲಕ್ಕೆ ಹೋದೆ. ಅಲ್ಲಿ ಕತ್ಲೆ ಆಗಿಬಿಟ್ಟಿತ್ತು. ಅಲ್ಲಿ ಹೋದಾಗ ಅವರು ಊಟ ಮುಗಿದೋಗಿತ್ತು. ಅಲ್ಲಿ ಕಾಹು ಬಿಜಾಪುರ ಅಂತ ಒಬ್ಬರು ಮುಸಲ್ಮಾನ ಸಾಹಿತಿ ಅವರು, ಅವ್ರದ್ದು ಹೊಲ ಅದು. ಅವರ ಹೊಲದಲ್ಲಿ ಒಕ್ಕಣೆ ನಡೀತಿತ್ತು. ಸರಿ, ಅಲ್ಲಿ ನಾನು ಅಲ್ಲೇ ಉಳ್ಕೋಬೇಕಾಯ್ತು ಅವತ್ತು ರಾತ್ರಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಲ್ಲಿ ಜೋಳದ ಬೆಳೆಗಳೆಲ್ಲ 6 ಅಡಿ 8 ಅಡಿ ಬೆಳೆದಿರ್ತವೆ. ಆ ಜೋಳದ ಗಿಡಗಳನ್ನೆಲ್ಲ ಒಂದು ಹೊರೆಯಷ್ಟು ಜೋಳದ ಕಡ್ಡಿಗಳನ್ನ ನೆತ್ತಿಯ ಜಾಗದಲ್ಲಿ ಕಟ್ಟಿ ಉಳಿದ ಭಾಗವನ್ನು ಒಂದು ವೃತ್ತಾಕಾರವಾಗಿ ಮಾಡಿ ನೆರಳು ಮಾಡ್ಕೋತಿದ್ರು. ಆ ಥರದ ಜೋಳದ ಕಡ್ಡಿಯ ಗುಡಿಸಲು ಅಂತಲೇ ಹೇಳೋಣ ಅದು. ಆ ಗುಡಿಸಲಲ್ಲಿ ಒಂದು ರಾತ್ರಿ ಮಲಗಿದ್ದೆ. ಆ ಗುಡಿಸಲು ಎಂಥದ್ದು ಅಂತಂದರೆ, ನಮ್ಮ ಶರೀರದ ಅರ್ಧ ಭಾಗ ಮಾತ್ರ ತಲೆಯಿಂದ ಸೊಂಟದವರೆಗೆ ಒಳಗಿರ್ತಿತ್ತು, ಮತ್ತು ಸೊಂಟದ ಕೆಳಗೆ ಕಾಲುಗಳು ಆ ಗುಡಿಸಲ ಹೊರಗಡೆ ಇರ್ತಿದ್ದವು. ನಾವು ಎದ್ದು ಕೂತ್ಕೊಂಡ್ರೆ ಆ ಕೂತ್ಕೊಂಡ ಅಂಶಕ್ಕೆ ನಾವು ಗುಡಿಸಲಿಂದ ಹೊರಗೆ ಬರ್ತಿದ್ದೆವು. ಕಾಸಿಂ ಸಾಬ್ ಹುಸೇನ್ ಸಾಬ್ ಬಿಜಾಪುರ ಅಂತ ಅವ್ರ ಹೆಸರು. ಬಿಜಾಪುರ ಅಂತ ಅವರು ಆ ಹೆಸರಿನಲ್ಲೇ ಬರೀತಿದ್ರು. ಬೇಕಾದಷ್ಟು ಬರೆದವರು. ಅವರು, ಏನ್ರಿ ಸಾಹೇಬ್ರೆ, ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ಊಟ ಎಲ್ಲ ಮುಗಿದೋಗಿದೆ, ಅದರಿಂದ ನಿಮಗೆ ಬೆಳೆಸಿ ಮಾಡಿಕೊಡ್ತೀವಿ ಬರ್ರಿ ಅಂತ. ಅದೇನು ಅಂತಂದರೆ, ಹಾಲು ತುಂಬಿದ ತೆನೆಯನ್ನು ಬೆಂಕಿಯಲ್ಲಿ ಸುಟ್ಟು ಆ ಕಾಳನ್ನು ಉದುರಿಸಿ ತಿನ್ನೋದು. ಇದು ನಾವು ಇಲ್ಲಿ ಕಾಚಕ್ಕೆ ಅಂತೀವಿ. ರಾಗಿಯ ಕಾಳುಗಳನ್ನ ಉದುರಿಸಿ ತಿಂತೀವಿ ನಾವು. ಅದನ್ನು ಅವರು ಜೋಳದ ಎಲ್ಲ ಮಾಡ್ತಾರೆ. ಒಂದು ಒಳ್ಳೆಯ ಹೆಸರಿದೆ, ನೆನಪು ಬರ್ತಾ ಇಲ್ಲ. ಬೆಳೆಸಿ ಅಂತ ಅನ್ನೋದು ಒಂದು ಹೆಸರು. ಅದೇ ಅವತ್ತಿನ ಊಟ ನನಗೆ. ಆಮೇಲೆ ಬಿಜಾಪುರ ಜಿಲ್ಲೆಯಲ್ಲೇ ಇನ್ನೊಂದು ಊರ ಹೆಸರು ಮರ್ತೋಗಿದೆ. ಅಲ್ಲೂ ಅಷ್ಟೇ ಊಟ ಇಲ್ಲದೆ ಒಂದಿನ ಅಲ್ದಿದ್ದೆ. ಅದು ಬಿಟ್ಟರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಭಿಕ್ಷುಕರ ಹಿಂದೆ ಹೊರಟುಬಿಟ್ಟಿದ್ದೆ. ಗೊಂದಲಿಗ ಕಲಾವಿದರು ಅವರು. ಊರವ್ರ ಮೇಲೆ ಭಿಕ್ಷಾಟನೆಗಾಗಿ ಹೋಗುವಂಥ ಕಲಾವಿದರು. ನಾನು ಹೋದಾಗ ಹೊಳಲೂರು ಅನ್ನೋ ಒಂದು ಊರಲ್ಲಿ ತಂಗಿದ್ರು ಅವರು. ಒಂದು ಊರಲ್ಲಿ 3 ದಿನಕ್ಕಿಂತ ಹೆಚ್ಚು ತಂಗ್ತಾ ಇರಲಿಲ್ಲ ಅವರು. ಯಾಕೆಂದರೆ ಅವರು ಭಿಕ್ಷೆ ಮೇಲೆ ಅವರು ಜೀವನ ನಡಿಬೇಕಾದ್ರಿಂದ ಈ ಊರಲ್ಲಿ ಭಿಕ್ಷೆ ಇನ್ನೂ ಹುಟ್ಟೋದಿಲ್ಲ ಅನಿಸಿದ್ರೆ ಮಾರನೇ ದಿನ ಅವರು ಬೇರೆ ಊರಿಗೆ ಹೊರಟುಬಿಡ್ತಿದ್ರು. ಅವರ ಪ್ರಯಾಣ ಎಲ್ಲ ನಡಿಗೆಯ ಮೂಲಕನೇ. ಸರಿ, ಅಲ್ಲಿ ಹೊಳಲೂರಲ್ಲಿ 3 ದಿನ ಅವರಿಂದ ಸಾಹಿತ್ಯ ಸಂಗ್ರಹ ಮಾಡಿದೆ, ಕಥೆಗಳು, ಗೊಂದಲಿಗರ ಕಥೆಗಳು. ಅಲ್ಲಿಂದ ಅವರು ಹೊರಟರು. ಕಥೆಗಳು ಇನ್ನೂ ಪೂರ್ತಿ ಆಗಿರಲಿಲ್ಲ. ನಮಗೆ ಜಿ ಶಂಪವ್ರು ಯಾವಾಗಲೂ ಒಂದು ಸೂಚನೆ ಕೊಡೋರು, ಒಂದು ಪುಸ್ತಕಕ್ಕೆ ಆಗುವಷ್ಟು ಸಂಗ್ರಹ ಮಾಡ್ಕೊಂಬರ್ಬೇಕು ಅಂತ. ಆಗ ಸಂಗ್ರಹ ಮಾಡೋಕ್ಕೆ ಬರೀ ಪೆನ್ನು ಪೇಪರ್ ಇಟ್ಕೊಂಡೇ ಸಂಗ್ರಹ ಮಾಡಬೇಕಿತ್ತು. ಯಾವ ಯಂತ್ರೋಪಕರಣಗಳೇನು ಇರಲಿಲ್ಲ. ಸರಿ, ಆ ಮನುಷ್ಯನಿಗೆ ಹೇಳಿದೆ, ಇಲ್ಲ ನೀವು ಇಷ್ಟು ಕಥೆ ಹೇಳಿದ್ದೀರಿ, ಅದು ಸಾಕಾಗೋದಿಲ್ಲ, ಇನ್ನೂ ಬೇಕು ನನಗೆ ಅಂತ. ಸ್ವಾಮಿ, ನಾವು ಹೊರಟಿದ್ದೀವಿ, ನಾವು ಹೊಟ್ಟೆಪಾಡಿಗೆ ಬಂದಿರೋರು, ಮುಂದಿನ ಊರಲ್ಲಿ ನಾವು ಹೋಗಬೇಕು, ನೀವು ಹೋಗಿ ನೀವು ವಾಪಸ್ಸು ಅಂತ. ಇಲ್ಲ ನಾನು ನಿಮ್ಮ ಜೊತೇಲಿ ಬರ್ತೀನಿ, ನೀವು ಕತೆ ಹೇಳ್ಕೊಡಿ ನನಗೆ ಅಂತಂದು. ಆ ಮನುಷ್ಯ ಹೇಳ್ದ ಪಾಪ, ಸ್ವಾಮಿ ಇಲ್ಲಿ ಒಂದು ಲಿಂಗಾಯತರ ಹೋಟ್ಲಿತ್ತು, ಅದರಿಂದ ನಿಮಗೆ ಊಟ ಸಿಕ್ತು. ಅಲ್ಲಿ ಒಂದೂ ಹೋಟ್ಲಿಲ್ಲ, ಒಂದು ಸಣ್ಣ ಊರದು, ಹೋಟ್ಲಿಲ್ಲ. ನಿಮಗೆ ಊಟ ತಿಂಡಿಗೆ ತೊಂದರೆ ಆಗ್ತದೆ, ಬೇಡಿ, ನೀವು ಹೊರಟೋಗಿ ನೀವು ವಾಪಸ್ಸು ಅಂತ. ನನ್ನ ಊಟ ತಿಂಡಿ ಕಟ್ಕೊಂಡು ನಿಮಗೇನಾಗಬೇಕು, ನಾನು ಬರ್ತೀನಿ, ನೀವು ಕತೆ ಹೇಳ್ಕೊಡಿ ಅಷ್ಟೇ ಅಂಥೇಳಿ ಅವನ ಫ್ಯಾಮಿಲಿ ಸಮೇತ ಬಂದಿದ್ದ. ಅವನು ಹೆಂಡತಿ ಮಕ್ಕಳು, ಅವರ ಅಕ್ಕ ಒಬ್ಬಳು ವಯಸ್ಸಾದ ಹೆಂಗಸು ಎಲ್ಲ, ಅವರಿಂದ ಹೊರಟೆ ನಾನು. ಸರಿ, ಅಲ್ಲಿ ಹೋದರೆ 3 ದಿನ ನನಗೆ ಊಟ ಸಿಗಲಿಲ್ಲ. ಬರೀ ಹೋದ ಮೊದಲನೇ ದಿನ ಟೀ ಸಿಕ್ಕಿತ್ತು ಅಷ್ಟೇ ಹೊರತು, ಟೀ ಮತ್ತು ಒಂದು ಒಂದೆರಡು ಬೋಂಡಗಳು ಸಿಕ್ಕಿತ್ತು ಅಷ್ಟೇ ಹೊರತು ಆಮೇಲೆ ಏನೂ ಸಿಕ್ಕಲಿಲ್ಲ. ಬೆಳಗ್ಗೆ ಹೊತ್ತು 10 ಗಂಟೆಗೆ ಹೋದರೆ ಟೀ ಸಿಕ್ತಿತ್ತು ಅಷ್ಟು ಬಿಟ್ಟರೆ ಉಳಿದಂತೆ ಬರೀ ನೀರು ಕುಡ್ಕೊಂಡು 3 ದಿನ ಇದ್ದೆ. ಆಮೇಲೆ 3 ದಿನ ಕಳೀತು. 4ನೇ ದಿನ ಸುಸ್ತಾಗಿತ್ತು ನನಗೆ. ಕೂತ್ಕೊಳ್ಳೋಕ್ಕೂ, ಬರೆಯೋಕ್ಕೂ ಶಕ್ತಿ ಇಲ್ಲ, ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಹಿಂಗಾಗ್ಬಿಟ್ಟಿತ್ತು. ಆ ಕಲಾವಿದನ ಅಕ್ಕ ಒಬ್ಬರಿದ್ದರು ಅಂತ ಹೇಳಿದ್ನಲ್ಲ, ವಯಸ್ಸಾದವರು, ಅವರು ನನ್ನ ಗಮನಿಸೋರು. ಅವರ ಮದರ್ ಟಂಗ್ ಮರಾಠಿ. ಅವರು ಮರಾಠಿಯಲ್ಲಿ ಹೇಳಿದ್ರು ಈ ಕಲಾವಿದನಿಗೆ, ಕತೆ ಹೇಳೋದು ನಿಲ್ಲಿಸ್ಬಿಟ್ಟ. ಯಾಕೆ ನಿಲ್ಲಿಸಿದ್ರಿ ಅಂದೆ. ನೋಡಿ, ನಮ್ಮ ಅಕ್ಕ ಏನೋ ಹೇಳ್ತಾವ್ರೆ ಕೇಳಿ ಅಂತ ಅಂದ. ಏನು ಹೇಳ್ತಾವ್ರೆ ಅಂತ ಅಂತೆ. ಅದಕ್ಕೆ ಅವರು ತುಂಬ ಸುಸ್ತಾಗವ್ರೆ, ಊಟ ಇಲ್ಲದೆ, ಅದಕ್ಕೆ
ನಾವು ಅನ್ನ ಮಾಡಿದ್ರೆ ಅವರು ಊಟ ಮಾಡ್ತಾರೋ ಇಲ್ವೋ, ನಾವು ಪಾತ್ರೆಗಳೆಲ್ಲ ಚೆನ್ನಾಗಿ ತೊಳೆದು ಕೊಡ್ತೀವಿ, ಅಕ್ಕಿನೂ ಕೊಡ್ತೀವಿ, ಮಾಡ್ಕೊಂಡು ಊಟ ಮಾಡ್ತಾರೆ ಕೇಳು ಅಂತ ನಮ್ಮಕ್ಕ ಹೇಳ್ತಾವ್ರೆ ಅಂತ. ಅದಕ್ಕೆ ನಾನು ನೀವು ಮಾಡಿದ್ರೆ ಊಟ ಮಾಡೋದಿಲ್ಲ ಅಂತ ಯಾವಾಗ ಹೇಳಿದೆ ನಾನು ಅಂದರೆ ಅವನಿಗೆ ಆಶ್ಚರ್ಯ ಆಯಿತು. ನಾವು ಮಾಡಿದ್ರೆ ಊಟ ಮಾಡ್ತೀರಾ, ನಾವು ಮಾಡಿದ್ದು ಊಟ ಮಾಡ್ತೀರಾ ಅಂತ 2-3 ಸಲ ಒತ್ತಿ ಕೇಳ್ದ. ಅಯ್ಯೋ ನೀವು ಮನುಷ್ಯರೇ ಅಲ್ವಾ, ನೀವು ಮನುಷ್ಯರೇ ನಾನು ಮನುಷ್ಯನೇ, ಭೇದ ಏನಿಲ್ಲ, ನಾನು ಯಾರು ಅಡುಗೆ ಮಾಡಿದ್ರು ಊಟ ಮಾಡ್ತೀನಿ, ನನಗೆ ಅದು ಆ ಥರ ಭೇದ ಏನಿಲ್ಲ ಅಂತ ಅಂದೆ. ಹಂಗೆ ಅಂದು ಕೂಡಲೇ ಕಲಾವಿದನ ಹೆಂಡತಿ ಮತ್ತು ಅಕ್ಕ ಇಬ್ಬರೂ ಹೋಗಿ ಆ ಪುಳ್ಳೆ ಸೌದೆಗಳು ಎಲ್ಲ ಹಾಯ್ಕೊಂಡು ಬಂದು 3 ಕಲ್ಲು ತಗೊಂಡು ಒಲೆ ಹೂಡಿ ಪುಳ್ಳೆ ಹಚ್ಚಿ ಅನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮಗಳೊಬ್ಬಳಿದ್ಲು ಅವ್ರ ಜೊತೆಗೆ. ಆ ಮಗಳು ಜಗಲಿ ಅಂಚಿನ ಚಪ್ಪಡಿ ಕಲ್ಲ ಮೇಲೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕ್ಕೊಂಡು ಖಾರ ಹರಿಯೋಕ್ಕೆ ಶುರು ಮಾಡಿದ್ಲು. ಸರಿ, ನನಗೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲದಿದ್ದವನಿಗೆ ಇದು ನೋಡಿಬಿಟ್ಟು ಊಟ ಸಿಗ್ತದಿಲ್ಲ ಅನ್ನೋ ಉತ್ಸಾಹದಲ್ಲಿ ಸ್ವಲ್ಪ ಶಕ್ತಿ ಬಂತು, ಆ ಉತ್ಸಾಹಕ್ಕೇನೆ. ಸರಿ, ಪಾಪ ಅವರು ಭಿಕ್ಷೆ ಮಾಡಿ ತಂದಿದ್ದ ಅಕ್ಕಿಲಿ ಮಾಡಿದ ಅನ್ನನ ನನಗೆ ಹಾಕಿದ್ರು. ಅವರು ಅದು ನೋಡಿ ಒಂದೊಂದು ಅಗಳು ಅನ್ನ ಕೂಡ ಅವರು ಭಿಕ್ಷೆ ಮಾಡಿ ತಂದದ್ದು, ಅದರಲ್ಲಿ ನನಗೆ ಊಟ ಹಾಕಿದ್ರಲ್ಲ ಅವರು. ಅದಕ್ಕೆ ನಾನು ಅದನ್ನು ಬರೆದಿದ್ದೀನಿ, ಅದು ಇವರು ಯಾವ ಜನ್ಮದ ಬಂಧುಗಳೋ ಇವರು ಅಂತ ಬರೆದಿದ್ದೀನಿ. ಈ ಥರದವೆಲ್ಲ ಬೇಕಾದಷ್ಟು ಅನುಭವಗಳು ಇವೆ. ಸರ್, ಈ ಥರ ಊಟ ನೀರು ಇಲ್ಲದೇ ಓಡಾಡಿರೋದು, ಇಷ್ಟೊಂದು ಕೆಲಸ ಮಾಡಿರೋದು ಸಾರ್ಥಕತೆ ಅಂತ ಅನಿಸಿದೆಯಾ? ಖಂಡಿತ ಸಾರ್ಥಕತೆ ಅನಿಸೋದು. ಯಾಕೆಂದರೆ ನಾನು ಎಲ್ಲವೇ ಈಗ ಯೂನಿವರ್ಸಿಟಿಯಿಂದ 600-700 ಕಿಲೋಮೀಟ್ರ್ ದೂರ ಇರೋವಂಥ ಜಾಗಗಳವೆಲ್ಲ, ಬೀದರ್, ಗುಲ್ಬರ್ಗ, ಬೆಳಗಾವಿ ಅವೆಲ್ಲ. ಆ 700 ಕಿಲೋಮೀಟ್ರ್ ದೂರದಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಬಂದು ಇವನು ಕೆಲಸ ಮಾಡ್ತಾಯಿದ್ದೀನೋ ಇಲ್ವೋ ಅಂತ ಯಾರೂ ನೋಡೋದಿಲ್ಲ. ಹಾಗಾಗಿ ನಾನು ಆರಾಮಾಗಿ ಕಾಲ ಕಳ್ಕೊಂಡು ಬಂದು ಏನೂ ಸಾಹಿತ್ಯ ಸಿಗಲಿಲ್ಲ ಅಂತ ವರದಿ ಕೊಡ್ಬೋದಿತ್ತು. ಹಂಗೆ ಮಾಡಲಿಲ್ಲ ನಾನು. ಯಾಕೆಂದರೆ ನನ್ನ ಕೆಲಸ ಮಾಡ್ತಿದ್ದ ಹುದ್ದೆ ಅದು ಜನಪದ ಸಾಹಿತ್ಯ ಸಂಗ್ರಹ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಸೃಷ್ಟಿಯಾಗಿದ್ದಂಥ ಹುದ್ದೆಗಳು. ಆ ಹುದ್ದೆಯಲ್ಲಿ ಇದ್ಕೊಂಡು ನಾನು ಏನು ಸಂಗ್ರಹ ಮಾಡದೆ ಬಂದರೆ ಅದು ನಾನು ತಿನ್ನೋ ಅನ್ನಕ್ಕೆ ದ್ರೋಹ ಬಗೆದಂಗೆ ಆಗ್ತದೆ ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದೆ. ಈಗ ನೀವು ಸಂಗ್ರಹ ಮಾಡಿರೋದು ಎಷ್ಟು ಮಟ್ಟಿಗೆ ಮೌಲ್ಯವನ್ನು ಪಡ್ಕೊಂಡಿದೆ ಜಾನಪದ ಲೋಕದಲ್ಲಿ, ಸಾಹಿತ್ಯ ಲೋಕದಲ್ಲಿ? ಅದು ಸಂಶೋಧಕರು ಹೇಳಬೇಕು. ನಾನೇ ಸಂಗ್ರಹ ಮಾಡಿದ ಸಾಹಿತ್ಯ ಎಷ್ಟರ ಮಟ್ಟಿಗೆ ಮೌಲ್ಯ ಸಂಪಾದನೆ ಮಾಡಿದೆ ಅನ್ನೋದನ್ನ ನಾನೇ ಹೇಳೋದು ಅಷ್ಟು ಸರಿ ಕಾಣೋದಿಲ್ಲ. ಇದುವರೆಗೆ ಬಹಳ ಜನ ಸಂಶೋಧಕರು ನನ್ನ ಸಾಹಿತ್ಯವನ್ನು ಬಳಸ್ಕೊಂಡವ್ರೆ. ಆಮೇಲೆ ಎಷ್ಟೋ ಪುಸ್ತಕಗಳು, ಬೀದರ್ ಜಿಲ್ಲೆಯ ಜನಪದ ಗೀತೆಗಳು ಅಂತ ಒಂದು ಸಂಕಲನ, ಆಮೇಲೆ ಕಬ್ಬಾಳ ಕುಳಿಯಲ್ಲಿ ಹುಲಿ ಅಂತ ಜನಪದ ಕಥೆಗಳ ಸಂಕಲನ, ಆಮೇಲೆ ಫೀಟರು ಸಂಗ್ರಹಿಸಿದ 5 ಐತಿಹಾಸಿಕ ಲಾವಣಿಗಳನ್ನು ಸಂಕಲನ, ಇವೆಲ್ಲ ಒಂದಲ್ಲ ಒಂದು ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಪಠ್ಯಪುಸ್ತಕ ಆಗಿ ಆಯ್ಕೆ ಆಗ್ತಾನೆ ಇವೆ ಇವತ್ತಿಗೂ. ಈ ವರ್ಷವೂ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಒಂದು ಪಠ್ಯ ಇದೆ ನಾನು ಸಂಗ್ರಹ ಮಾಡಿರೋ ಸಾಹಿತ್ಯದಲ್ಲಿ. ಅದು ಅಷ್ಟರ ಮಟ್ಟಿಗೆ ನನಗೆ ಒಂಥರ ಸಾರ್ಥಕ ಭಾವನೆ ಇದೆ ನನಗೆ. ನೀವು ನಾಟಕಗಳ ಹತ್ರ ಯಾಕೆ ಒಲವು ಬಂತು?